ಕೇಳಿಸ್ಕೊಂಡ್ರೆ ಒಂದು ಸೌಂದರ್ಯವಾದ ಜೀವನ ಅನಿಸುತ್ತೆ. ಯಾವುದು? ಪ್ರಾಯದ ಊಟ, ಪ್ರಾಯ ಬರುವುದಕ್ಕೆ ಊಟ, ಗಂಡಸು ಅಂತ ಹೇಳಿಕೊಳ್ಳೋದಕ್ಕೆ ಊಟ. ಇದನ್ನು ಇವತ್ತು ಗಂಡಸು ಅಂತ ಅಷ್ಟೇ ಕ್ವಶನ್ ಮಾರ್ಕಲ್ಲಿ ನಿಂತೈತೆ. ಗಂಡಸ ಆಗಿದೆ, ಸೂ ಇಲ್ಲ ಸಾ ಡೌಟ್. ಯಾಕೆ ಅಂದರೆ ಪ್ರಾಯ ಅಂತಕ್ಕಂಥದ್ದನ್ನು ಬಳಸ್ಕೊಳ್ಳೋಕೆ ಗೊತ್ತಿಲ್ಲ, ರೂಪಿಸ್ಕೊಳ್ಳೋಕೆ ಗೊತ್ತಿಲ್ಲ, ಅನುಭವಿಸೋಕೆ ಗೊತ್ತಿಲ್ಲ. ಅದಕ್ಕೆ ಮದುವೆ ಅಂದರೆ ಸ್ವಲ್ಪ ಇನ್ನೊಂದು ವರ್ಷ ಕಳೀಲಿ ಅಂತಾರೆ. ಹೌದು, ಕಾರಣ ಏನೋ ಇರ್ಬೋದು. ಮದುವೆ ಮಾಡ್ಕೊಂಡು ಇನ್ನೊಂದು ವರ್ಷ ಕಳೀಲಿ, 2 ವರ್ಷ ಕಳೀಲಿ ಅಂದರೆ ಯಾಕೆ ಅಂದರೆ ಏನೂ ಇಲ್ಲ, ಅಲ್ಲಿ ಪ್ರಾಯ ಅಂತಕ್ಕಂಥ ಅಂಶನೇ ಇಲ್ಲ. ಯಾಕೆ ಅಂದರೆ ಇದು ತುಂಬ ಅದ್ಭುತವಾದ ವಿಚಾರ. ಸೂರ್ಯ ನೆತ್ತಿ ಮೇಲೆ ಬರುವ ಸಮಯ ಯಾವುದು? ಸೂರ್ಯ ನೆತ್ತಿಯ ಮೇಲೆ ಬರುವ ಸಮಯ ಯಾವುದು? ಮಧ್ಯಾಹ್ನ ಕರೆಕ್ಟ್ 12 ಗಂಟೆ. ಆವಾಗ್ರಿ ನೋಡ್ರಿ, ಪೂರ್ಣವಾದ ಊಟವನ್ನು ಯಾರು ಮಾಡ್ತಾರೋ ಅವರು ಸದಾ ತಾಕತ್ತಾಗಿರ್ತಕ್ಕಂತಹ, ನಿಮಗೇನೇನು ದೇಹಕ್ಕೆ ಬೇಕು ಶಕ್ತಿ ಎಲ್ಲವೂ ಸಿಕ್ಕತ್ತೆ. ಇದು ಪ್ರಾಯದ ಊಟ ಮಾಡಿದವರಿಗೆ ಪ್ರಾಯ ಸದಾ ಇರುತ್ತೆ. ಅಂಥ ಗಂಡ ಹೆಂಡತಿ ಯಾರು ಇದ್ದರೆ ಅವರಂಥ ಅದೃಷ್ಟವಂತರು, ಆರೋಗ್ಯವಂತರು ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ. ಇದಾರೇನಮ್ಮ? ಇಲ್ಲ. ಕರೆಕ್ಟ್ 12 ಗಂಟೆಗೆ 12 ಗಂಟೆ 5 ನಿಮಿಷಕ್ಕೆ 10 ನಿಮಿಷಕ್ಕೆ ಊಟ ಮಾಡ್ತೀನಿ ಅಂತಕ್ಕಂಥ ಗಂಡ ಹೆಂಡತಿ ಇದ್ದರೆ, ಆ ಸಮಯವನ್ನು ಬಳಸಿದ್ರೆ, ಹಂಗಂದ್ಬಿಟ್ಟು ಬೆಳಗ್ಗೆ 8 ಗಂಟೆಗೆ ತಿಂದ್ಬಿಟ್ಟು 12 ಗಂಟೆಗೆ ತಿನ್ನಬೇಕು ಅಂದರೆ ಬೆಳಗ್ಗೆನೂ ಸಂತೃಪ್ತಿಯಾಗಿ ತಿಂದು ಮಧ್ಯಾಹ್ನನೂ ಸಂತೃಪ್ತಿಯಾಗಿ ತಿಂತಕ್ಕಂಥ ವಿಚಾರಕ್ಕಿಂತ ಹೆಚ್ಚಾಗಿ ಪೂರ್ಣವಾಗಿರ್ತಕ್ಕಂಥ, ಪೂರ್ಣ ಫಲ ಕೊಡ್ತಕ್ಕಂಥ ಊಟ ಏನು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ನಾವು ಊಟದಲ್ಲಿ ಮೊಸರು, ತುಪ್ಪ, ತರಕಾರಿ ಇದೆಲ್ಲವನ್ನು ಪುಷ್ಟಿದಾಯಕವಾಗಿರ್ತಕ್ಕಂಥದ್ದ ಒಂದೊಂದು ಬಟ್ಲು ಅರ್ಧ ತಟ್ಟೆ ಇಟ್ಟುಕೊಂಡ್ರೆ ಕಷ್ಟ. ನಿಮ್ಮ ದೇಹಕ್ಕೆ, ನಿಮ್ಮ ವೃತ್ತಿಗೆ, ನಿಮ್ಮ ವಯಸ್ಸಿಗನುಸಾರವಾಗಿ ತಿನ್ನಬೇಕು. ಯಾರೋ ನನ್ನ ಫ್ರೆಂಡ್ ತಿಂತಾನೆ ನೀನು ತಿನ್ನು ಅಲ್ಲ, ಹಂಗಾಗಲ್ಲ. ಈ ರೀತಿಯಾಗಿ ಪ್ರಾಯವನ್ನು ಬಳಸ್ಕೊಳ್ತಕ್ಕಂತಹ ಒಂದು ವಿಚಾರ. ಮಧ್ಯಾಹ್ನದ ಪೂರ್ಣವಾದ ಊಟ ಆದಮೇಲೆ ಸಂಜೆ ಅಂತಕ್ಕಂಥದ್ದು ಲಘು ಉಪಹಾರ ಆಗತ್ತೆ. ಅದು ಹಾಗೆ ಇಟ್ಟರೆ ಇದಕ್ಕನುಸಾರವಾಗಿ ಒಂದು ನೆಗೆಟಿವ್ ವಿಚಾರ ಇದೆ. ರಾತ್ರಿ 7:30 ಮೇಲೆ ಹಾಲು ಕೂಡ ಬಿಸಿ ಮಾಡಿ ಕುಡಿಯಬಾರದು. ರಾತ್ರಿ 7:30 ಮೇಲೆ ಹಾಲು ಕೂಡ ಬಿಸಿ ಮಾಡಿ ಕುಡಿಯಬಾರದು. ನೀರಲ್ಲದೆ ಯಾವುದು ದೇಹಕ್ಕೆ ಪ್ರವೇಶವಾಗಬಾರದು. ಇದು ಯಾಕೆ ಅಂದರೆ ಸದಾ ಮಗು ಥರ ಪ್ರಾಯವಸ್ಥನಾಗಿ ಇರಬೇಕು, ಖುಷಿಯಾಗಿರಬೇಕು ಅಂದರೆ ಈ ಕ್ರಮವನ್ನು ಸೂರ್ಯನನ್ನು ಅನುಭವಿಸಿ. ರಾತ್ರಿ ಯಾಕೆ ಹಾಲು ಕೂಡ ಕುಡಿಬಾರ್ದು ಅಂತೀರಾ ಅಂದರೆ, ಆ ಹಾಲಿಗೆ ಸಕ್ಕರೆ, ಬೋರ್ನ್ವಿಟಾ, ಹಾಲಿಗೆ ಸಾಕ್ತಾರಲ್ಲಮ್ಮ, ಇದು ಮಗುಗೆ ಯಾವ ರೀತಿ ಆಗತ್ತೆ ಅಂದರೆ ಬೆಳಿಗ್ಗೆ ಕಣ್ಬಿಡೋಕ್ಕೆ ಆಗಲ್ಲ. ರಾತ್ರಿ ಸಿಹಿ ನಿಷೇಧ, ಸಿಹಿ ರಾತ್ರಿ ಹೊತ್ತು ನಿಷೇಧ. ಮಧ್ಯಾಹ್ನ ಊಟಕ್ಕೆ ಸಿಹಿ ಬೇಕೇ ಬೇಕು. ಅಂದರೆ ಪಾಯಸ, ಬಾಳೆಹಣ್ಣು, ಸಿಹಿಯಾದ ಒಂದು ಪದಾರ್ಥ ಮಧ್ಯಾಹ್ನ ಊಟದಲ್ಲಿ ಸೇರಲೇಬೇಕು. ಬೆಳಗ್ಗೆ ಸೇರಿದ್ರು ಕೂಡ ತಪ್ಪಿಲ್ಲ. ರಾತ್ರಿ ಸಿಹಿ ಅಪರಾಧ. ಸಕ್ಕರೆ ಕೂಡ, ಬೋರ್ನ್ವಿಟಾ, ಹಾರ್ಲಿಕ್ಸ್ ನೀವೇನು ಬಳಸ್ತೀರಾ, ಇದು ರಾತ್ರಿಯಲ್ಲಿ ಸಿಹಿಯನ್ನು ಬಳಸೋದ್ರಿಂದ ಏನಾಗುತ್ತೆ, ಕೊಬ್ಬು ಜಾಸ್ತಿ ಆಗೋದಕ್ಕೆ ನಾವೇ ಮಾಡ್ಕೊಂಡಂಗಾಗತ್ತೆ. ಅದೇ ಕಣ್ರಿ ನಿಮ್ಮದು ಮಧುಮೇಹ. ರಾತ್ರಿ ಕೊಬ್ಬು ಜಾಸ್ತಿ ಮಾಡಿಕೊಂಡ್ರೆ ಶುಗರ್ ಕಾಯಿಲೆ ಬರುತ್ತೆ. ಬೆಳಿಗ್ಗೆ ಮಧ್ಯಾಹ್ನ ಕೊಬ್ಬನ್ನು ಜಾಸ್ತಿ ಮಾಡಿಕೊಂಡ್ರೆ, ಅಂದರೆ ಮಿತಿಮೀರಿ ಅಲ್ಲ, ಜಾಸ್ತಿ ಮಾಡಿಕೊಂಡ್ರೆ ಸದಾ ಯೌವನವಾಗಿರ್ಬೋದು.